ಸರ್ಕಾರ ನಷ್ಟದಲ್ಲಿದೆ ಎನ್ನುವುದಕ್ಕೆ ಸಿಕ್ತು ಮತ್ತೊಂದು ಸಾಕ್ಷಿ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್. ಸರ್ಕಾರ ನಷ್ಟದಲ್ಲಿ ಇದೆ ಎನ್ನುವುದಕ್ಕೆ ಸಿಕ್ತು ಮತ್ತೊಂದು ಸಾಕ್ಷಿ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ಸರ್ಕಾರಿ ಸಂಸ್ಥೆಗಳ ಆತಂಕ ಹೆಚ್ಚಿಸುವಂತಹ ಸುದ್ದಿ. ಸರ್ಕಾರಿ ಸಂಸ್ಥೆಗಳ ನೌಕರರ ಮೇಲೆ ಆವರಿಸಿದೆ ಕಾರ್ಮೋಡ. ಲಕ್ಷಾಂತರ ಉದ್ಯೋಗಿಗಳಿಂದ ಬೀದಿಗೆ ತಳ್ಳುತ್ತಾ ಸರ್ಕಾರ ಬೆಚ್ಚಿ ಬೀಳಿಸ್ತಿರುವಂತಹ ಆರ್ಥಿಕ ಇಲಾಖೆಯ ಆ ನಿರ್ಧಾರ. ಹಾಗಾದ್ರೆ ಆ ನಿರ್ಧಾರ ಯಾವುದು? ಲಕ್ಷಾಂತರ ಉದ್ಯೋಗಿಗಳನ್ನ ಬೀದಿಗೆ ತಳ್ತಾ ಇದೆಯಾ ಹಾಗಾದ್ರೆ ಈ ಸರ್ಕಾರ? ಸರ್ಕಾರಿ ಸಂಸ್ಥೆಗಳ ನೌಕರರ ಮೇಲೆ ಈಗ ಒಂಥರ ಕಣ್ಣು ಬಿದ್ದಿದೆ, ಕಾರ್ಮೋಡ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸರ್ಕಾರಿ ಸಂಸ್ಥೆಗಳ ಆತಂಕ ಈಗ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಸರ್ಕಾರ ನಷ್ಟದಲ್ಲಿ ಇದೆ ಅಂತ ಹೇಳೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಸಿಕ್ಕಂತಾಗಿದೆ. ನಾನು ಮೊದಲನೇ ನ್ಯೂಸಲ್ಲಿ ಏನು ಹೇಳಿದ್ದೆ, ಚಿಕ್ಕಿ ವಿಚಾರದಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಎಲ್ಲಾ ಗ್ಯಾರಂಟಿಗಳು ಕೂಡ, ಎಲ್ಲಾ ಗ್ಯಾರಂಟಿಯ ಹಣ ಕೂಡ, ಎಲ್ಲಾ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಹಣಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಎನ್ನುವಂಥದ್ದನ್ನ ನಾನು ಹೇಳಿದ್ದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಸರ್ಕಾರ ದಿವಾಳಿ ಎದ್ದು ಹೋಗ್ಬಿಟ್ಟಿದ್ಯಾ ಅನ್ನೋದಕ್ಕೆ ಈ ಒಂದು ನ್ಯೂಸ್ ಈಗ ಸಾಕ್ಷಿ ಆಗೋಕೆ ಹೊರಟಿದೆ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಸರ್ಕಾರಿ ಸಂಸ್ಥೆಗಳ ನೌಕರರ ಮೇಲೆ ಇದೊಂದು ಕಾರ್ಮೋಡ ಅಂತಾನೆ ಹೇಳ್ಬೋದು. ಲಕ್ಷಾಂತರ ಉದ್ಯೋಗಿಗಳನ್ನ ಬೀದಿಗೆ ತಳ್ತಾ ಇದೆಯಾ ಹಾಗಾದ್ರೆ ಸರ್ಕಾರ? ಅದೆಂತ ನ್ಯೂಸ್? ಬೆಚ್ಚಿ ಬೀಳಿಸುತ್ತೆ ನಿಮ್ಮನ್ನು ಕೂಡ. ಬರೋಬ್ಬರಿ 49 ಸರ್ಕಾರಿ ಸಂಸ್ಥೆಗಳಿಗೆ ಬೀಳುತ್ತಾ ಬೀಗ. ಸರ್ಕಾರಿ ಸಂಸ್ಥೆಗಳ ಮೇಲೆ ಬಿದ್ದಿದೆ ಆರ್ಥಿಕ ಇಲಾಖೆಯ ಕಣ್ಣು. ನಷ್ಟದ ನೆಪದಲ್ಲಿ ಆ ಸಂಸ್ಥೆಗಳಿಗೆ ಬೀಗ ಹಾಕಲು ನಿರ್ಧಾರ. ನಷ್ಟದ ನೆಪವೊಡ್ಡಿ 49 ಸಂಸ್ಥೆಗಳನ್ನ ಬಂದ್ ಮಾಡಲು ಚಿಂತನೆ. ಇದಾದಲ್ಲಿ ಲಕ್ಷಾಂತರ ಉದ್ಯೋಗಿಗಳಿಗೆ ಕೆಲಸ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 49 ಸಂಸ್ಥೆಗಳಿಗೆ ಬೀಗ ಜಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಯಾವ ಹಳ್ಳ ಹಿಡಿದು ಬಿಟ್ಟಿದೆ ಅಂತ ನೀವೇ ಯೋಚನೆ ಮಾಡಿ. 49 ಸರ್ಕಾರಿ ಸಂಸ್ಥೆಗಳಿಗೆ ಬೀಗ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಪರಿಸ್ಥಿತಿ? 49 ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಈಗ ಉದ್ಯೋಗಿಗಳಿಗೆ ಏನ್ ಮಾಡುತ್ತೆ ಸರ್ಕಾರ? ಬೇರೆ ದಾರಿ ಏನಾದ್ರೂ ಕಾಣಿಸ್ತಾ ಇದೆಯಾ? ಅವ್ರು ಏನ್ ಮಾಡ್ಬೇಕು? ಅವರ ಫ್ಯಾಮಿಲಿಗಳೇನಾಗಬೇಕು? ಬೀದಿಗೆ ಬೀಳ್ಬೇಕಾ? ನಷ್ಟದ ನೆಪದಲ್ಲಿ ಆ ಒಂದು ಸಂಸ್ಥೆ ನಷ್ಟದಲ್ಲಿ ನಡೀತಾ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ ನಷ್ಟದ ನೆಪವನ್ನ ಹೇಳ್ಕೊಂಡು ಸಂಸ್ಥೆಗಳಿಗೆ ಬೀಗ ಹಾಕಲು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆಯಾ ಹಾಗಾದ್ರೆ? ಅದರಲ್ಲಿರುವಂತಹ ಲಕ್ಷಾಂತರ ಉದ್ಯೋಗಿಗಳ ಕೆಲಸ ಮುಂದೆ ಪರಿಸ್ಥಿತಿ ಏನು? ಗೋವಿಂದ ಅಂತ ಹೊರಡ್ಬೇಕಷ್ಟೇ, ಮತ್ತೇನು ಇರೋದಿಲ್ಲ ಅವರ ಪರಿಸ್ಥಿತಿ. ಸರ್ಕಾರಿ ಸಂಸ್ಥೆಗಳ ಪರಿಸ್ಥಿತಿ ಮಟ್ಟಿಗೆ ಬಂದು ಇಳಿದಿದೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು? ಆರ್ಥಿಕ ಇಲಾಖೆಯ ಕಣ್ಣು ಈಗ ಸರ್ಕಾರಿ ಸಂಸ್ಥೆಗಳ ಮೇಲೆ ಬಿದ್ದಿದ್ಯಾ? ಭಾರಿ ನಷ್ಟದಲ್ಲಿರುವಂತಹ ಸಂಸ್ಥೆಗಳ ಪಟ್ಟಿಯಲ್ಲಿ ಕೆಎಸ್ಆರ್ಟಿಸಿ, ಬೆಸ್ಕಾಂ ಸೇರಿ ಎಲ್ಲಾ ವಿದ್ಯುತ್ ನಿಗಮಗಳ ಲಿಸ್ಟ್ ನಲ್ಲಿ ಇದೆ. ಬಿಎಂಟಿಸಿ ಹೊರತುಪಡಿಸಿ ಎಲ್ಲಾ ಸಾರಿಗೆ ನಿಗಮಗಳು ಕೂಡ ನಷ್ಟದಲ್ಲಿ ಇದೆ. ಸುಮಾರು 33 ಪ್ರತಿಷ್ಠಿತ ಸಂಸ್ಥೆಗಳ ಭಾರಿ ನಷ್ಟದಲ್ಲಿ ಇದೆ, ಸಂಕಷ್ಟದಲ್ಲಿ ಕಾಣಬಹುದು ನೀವು. ಈ ಎಲ್ಲಾ ಸಂಸ್ಥೆಗಳ ಮೇಲೆ ಆವರಿಸಿದೆ ಆರ್ಥಿಕ ಕರಿ ನೆರಳು. ಬಿಎಂಟಿಸಿ ಸೇಫ್, ಬಿಎಂಟಿಸಿ ಬಿಟ್ಟು ಕೆಎಸ್ಆರ್ಟಿಸಿ ಸೇಫ್ ಅಲ್ಲ. ಭಾರಿ ನಷ್ಟದಲ್ಲಿ ಇರುವಂತಹ
ಸಂಸ್ಥೆಯ ಪಟ್ಟಿಯಲ್ಲಿ ಕೆಎಸ್ಆರ್ಟಿಸಿ ಕೂಡ ಒಂದಾಗಿದೆ. ಹಾಗಾದ್ರೆ ಸ್ವಾಮಿ ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರ ಪರಿಸ್ಥಿತಿ ಏನ್ರಿ? ಏನ್ ಮಾಡ್ಬೇಕು ಅವರು? ಬೆಸ್ಕಾಂ ಸೇರಿ ಎಲ್ಲ ವಿದ್ಯುತ್ ನಿಗಮಗಳು ಕೂಡ ಈ ಒಂದು ಲೀಸ್ಟ್ ನಲ್ಲಿ ಇದೆ. 49 ಏನು ಸಂಸ್ಥೆ ಇದೆಯಲ್ಲ, 49 ಆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳ ಅಷ್ಟೂ ಫ್ಯಾಮಿಲಿ ಬೀದಿಗೆ ಬಿದ್ದ ಹಾಗೆ ಭಾರಿ ಸಂಕಷ್ಟದಲ್ಲಿರುವಂತಹ ಪಟ್ಟಿಯಲ್ಲಿ ಕೆಎಸ್ಆರ್ಟಿಸಿ ಬಂದು ಕೂತಿದೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಯ್ತು? ಹಾಗಾದ್ರೆ ನಷ್ಟದಲ್ಲಿರುವಂತಹ ಒಂದಿಷ್ಟು ಸರ್ಕಾರಿ ಕಂಪನಿಗಳನ್ನ, ಸರ್ಕಾರಿ ಆಫೀಸ್ಗಳನ್ನ, ಅದನ್ನ ಸರಿದಾರಿಗೆ ತರುವಂತಹ ವಿಚಾರಗಳನ್ನ ಮಾಡ್ಬೇಕಲ್ವಾ? ನಷ್ಟ ಅಂತ ಅಂದ್ಕೂಡ್ಲೆ ಬೀಗ ಹಾಕಿ ಮುಚ್ಚಿಬಿಡೋಕ್ಕಾಗಲ್ಲ. ನಿಗಮಗಳನ್ನ ಸರಿಯಾಗಿ ಲಾಭದ ಒಂದು ಹಾದಿಗೆ ತರೋದು ಹೇಗೆ, ಏನು ಮಾಡಿದ್ರೆ ಲಾಭ ಆಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಬೆಸ್ಕಾಂ ಸೇರಿ ಎಲ್ಲ ವಿದ್ಯುತ್ ನಿಗಮಗಳು ಕೂಡ ಲೀಸ್ಟ್ ನಲ್ಲಿ ಇದೆ. ಕರೆಂಟ್ ಫ್ರೀ ಕೊಟ್ರೆ ಬೆಸ್ಕಾಂ ನಷ್ಟದಲ್ಲಿ ಇರೋದು ಇದ್ದೇ ಇರುತ್ತಲ್ವಾ? ನಷ್ಟದಲ್ಲಿ ಬೆಸ್ಕಾಂ ಆಗ ಈಗಾಗಲೇ 16 ಸರ್ಕಾರಿ ಸಂಸ್ಥೆಗಳಿಗೆ ಬಿದ್ದಿದೆ ಬೀಗ. ಭಾರಿ ಆರ್ಥಿಕ ದಿವಾಳಿಯತ್ತ ಸಾಗ್ತಿದೆ 33 ಸಂಸ್ಥೆಗಳು. ಲಾಭದಲ್ಲಿರುವಂತಹ ಸಂಸ್ಥೆಗಳು ಕೇವಲ 34 ಸಂಸ್ಥೆಗಳು ಮಾತ್ರ. ಜುಲೈನಲ್ಲಿ ನಷ್ಟದಲ್ಲಿರುವಂತಹ 33 ಸಂಸ್ಥೆಗಳ ಭವಿಷ್ಯ ನಿರ್ಧಾರವಾಗಲಿದೆ. ಈ ಸಂಸ್ಥೆಗಳ ಕಾರ್ಮಿಕರ ಕುಟುಂಬಗಳಲ್ಲಿ ಹೆಚ್ಚುತ್ತಿದೆ ಆತಂಕ. ಸರ್ಕಾರದ ಆರ್ಥಿಕ ದಿವಾಳಿಗೆ ಇದೊಂದು ನಿದರ್ಶನ ಆಗತ್ತಾ? ಆ ಎಲ್ಲ ಕಾರ್ಮಿಕರ ಕುಟುಂಬಗಳಿಗೆ ಆ ಕಷ್ಟ ಬರಬಾರ್ದು. ಇದು ಫ್ರೀಡಂ ಟಿವಿ ಸಾಮಾಜಿಕ ಕಳಕಳಿಯ ಆಶಯ. ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಕಾರ್ಮಿಕರ ಕುಟುಂಬ ನಷ್ಟ, ಕಾರ್ಮಿಕರ ಕುಟುಂಬ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಬೀದಿಗೆ ಬಿದ್ದೋಗ್ತೀವಿ ನಾವು ಅಂತ ಆತಂಕದಲ್ಲಿದ್ದಾರೆ. ಕಷ್ಟ ಅವ್ರ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಈ ಎಲ್ಲಾ ಸಂಸ್ಥೆಗಳ ಕಾರ್ಮಿಕರ ಕುಟುಂಬದಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಜುಲೈನಲ್ಲಿ ನಷ್ಟದಲ್ಲಿರುವಂತಹ 33 ಸಂಸ್ಥೆಗಳ ಭವಿಷ್ಯ ನಿರ್ಧಾರವಾಗಲಿದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಆ ಸಂಸ್ಥೆಗಳು ಲಾಭ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ. ಯಾಕಂತಂದ್ರೆ ಅಲ್ಲಿ ಕೆಲಸ ಮಾಡ್ತಿರುವಂತಹ ಕೂಲಿ ಕಾರ್ಮಿಕರಾಗಿರ್ಬೋದು, ನೌಕರರಾಗಿರ್ಬೋದು, ಅವರ ಗೋಳು ಕೇಳಕ್ಕಾಗಲ್ಲ. ಆ 33 ಸಂಸ್ಥೆಗಳೇನಾದ್ರೂ ಮುಚ್ಚಿಬಿಡ್ತು ಅಂತಂದ್ರೆ ಅವರ ಕುಟುಂಬಗಳು ಆಲ್ಮೋಸ್ಟ್ ಆಲ್ ಬೀದಿಗೆ ಬರುತ್ತೆ. EMIಗಳನ್ನ ಇಟ್ಕೊಂಡಿರ್ತಾರೆ, ಯಾವುದೋ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡಿರ್ತಾರೆ. ಅದೆಲ್ಲವೂ ಕೂಡ ಒಂದೇ ಹೊತ್ತಿಗೆ ಹೇಗಾಗುತ್ತೆ ಅಂತಂದ್ರೆ ಹೇಳಕ್ಕಾಗಲ್ಲ. ಅಷ್ಟು ಕಷ್ಟವನ್ನ ಅನುಭವಿಸ್ತಾರೆ. ನಮ್ಮ ಕಳಕಳಿ, ಸಾಮಾಜಿಕ ಕಳಕಳಿ ಇಷ್ಟೇ, ಆ ಒಂದು 33 ಸಂಸ್ಥೆ ಏನಿದೆ ಅದರ ಭವಿಷ್ಯ ಚೆನ್ನಾಗಾಗ್ಲಿ, ಲಾಭ ತರುವಂತಹ ಎಲ್ಲ ಐಡಿಯಾಗಳನ್ನ ಸರ್ಕಾರಕ್ಕೆ ಯಾರಾದ್ರೂ ನೀಡ್ಲಿ. ಆಗ ಸರ್ಕಾರ ಲಾಭ ಹೇಗೆ ತರುತ್ತೆ ಅಂತ ಗೊತ್ತಾದ ಮೇಲೆ ಅದನ್ನ ಮುಚ್ಚೋಕೆ ಹೋಗೋದಿಲ್ಲ. ಅದೇ ನಮ್ಮ ಆಶಯ. ನಿಜಕ್ಕೂ ಸರ್ಕಾರಿ ಕೆಲಸ ಅಂತಂದ್ರೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ರು. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ 33 ಸಂಸ್ಥೆಗಳನ್ನ ಬಾಗ್ಲಾಕಿ ಮುಚ್ಚಿ ಬೀಗ ಹಾಕಿ ಇಡಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದವರ ಪರಿಸ್ಥಿತಿ ದಿವಾಳಿನೇ ಸರಿ. ಈಗಾಗಲೇ 16 ಸರ್ಕಾರಿ ಸಂಸ್ಥೆಗಳಿಗೆ ಬಿದ್ದಿದೆ ಬೀಗ. ಈಗ ಆಲ್ರೆಡಿ 16 ಸರ್ಕಾರಿ ಸಂಸ್ಥೆಗಳಿಗೆ ಬೀಗ ಬಿದ್ದಿದೆ. ಈಗ 33 ಸಂಸ್ಥೆಗಳ ಭವಿಷ್ಯ ಜುಲೈನಲ್ಲಿ ಗೊತ್ತಾಗುವಂತಿದೆ. ನಿಮ್ಮ ಮನೆಯಲ್ಲೂ ಕೂಡ ಸರ್ಕಾರಿ ಕೆಲಸದಲ್ಲಿ ಯಾರು ಇರ್ತಾರೆ, ಅವರ ಪರಿಸ್ಥಿತಿ ಕೂಡ ಆತಂಕದಲ್ಲಿ ಇರುತ್ತೆ. ನಮ್ಮ ಕಳಕಳಿ ಇಷ್ಟೇ, ದಯವಿಟ್ಟು ಸರ್ಕಾರ ಲಾಭ ಹೇಗೆ ಮಾಡೋದು, ಆ ಸಂಸ್ಥೆಯಿಂದ ಲಾಭ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಟ್ರೆ 33 ಸಂಸ್ಥೆಗಳನ್ನು ಕೂಡ ಉಳಿಸ್ಕೋಬಹುದು, ಕಾರ್ಮಿಕರ ಕುಟುಂಬವನ್ನು ಕೂಡ ಉಳಿಸ್ಕೋಬಹುದು.